ಶಿವ ಶಿವ ಹೊಳಿ ಗಂಗವ್ವ ದೇವಿ ತಾಯಿ ನಿನ್ನ ಈ ನೀರಿನಿಂದ ಎಲ್ಲ ಪಾಪ ತೊಳೆಯಲಿವ ದೇವಿ ತಾಯಿ, ನಮ್ಮೆಲ್ಲ ಪಾಪ ಕರ್ಮಗಳನ್ನು ತೊಳೆಯುವ ದೇವಿ ತಾಯಿ. ಹೋಯ್ ಹೋಯ್ ರೊಡ್ಡಿ ಏನು ಮಾಡಾಕತ್ತಿ ಇಲ್ಲಿ? ನಾನಲ್ಲ ಹೆಸರು ಹುಟ್ಟಾಕತ್ತದ, ಒಂದೊಂದು ಮಿಳಿ ಕಾಣಾಕತ್ತೈತಿ. ಆ ಒಂದೊಂದು ಸಣ್ಣ ಹತ್ತಿ ಕಟ್ಟಿಗೆ ಐತಿ, ಹೋಗಿ ಅರಶಿ ಬಾ ಅಂದಿರ್ಕಿಲ್ಲ ನಿನಗೆ, ಇನ್ನೂ ಹೋಗೇ ಇಲ್ಲ. ಹೌದಪ್ಪ ಮಾರಾಯ, ನೀನು ಹೇಳಿದಿ ಒಂದೊಂದು ಸಣ್ಣ ಒಂದು ಹತ್ತಿ ಕಟ್ಟಿಗೆ ಐತಿ, ಈಗ ಕಾಂಗ್ರೆಸ್ ಕಸ ಐತಿ, ಹೋಗಿ ಆರಿಸಿ ಬರ್ರಿ ಅಂತ ಹೇಳಿದ್ದೆ. ಆದ್ರೆ ನಳ ಬಂದಾವು ನೋಡು. ನೀನು 5 ದಿನ ನಳ ಬರೋದಿಲ್ಲ, ಅಲ್ಲಿ ಗಂಟ ನೀರು ಹಿಡ್ಕೋಬೇಕಲ್ಲ, ಸಾಕಾಗೋಂಗ ಯಾರು ಹಿಡಿತಾರ? ಹುಡುಗರು ಊರಿಗೆ ಹೋಗ್ಯಾವು, ಸೂಟಿ ಕೊಟ್ಟಿತ್ತು, ಇನ್ನು ಚಲೋ ಆತ ಬರ್ರಿ ಅಂತ ಫೋನ್ ಹಚ್ಚಿದ್ರೆ ಅವರು ಬಂದು ಕರ್ಕೊಂಡು ಹೋಗ್ರಂತಾರ. ನೀನೇ ಹೋಗಿ ಕರ್ಕೊಂಬರ್ತೀನಿ, ನಾನು ಹೋಗಿ ಕರ್ಕೊಂಬರ್ಲಿ? ಅದನ್ನೆಲ್ಲ ಬೀಡೀಗ ಮೊದಲ ಅದು ಹೆಸರು ಹುಟ್ಟಾಕತೈತಿ, ಹೋಗಿ ಆ ಸಣ್ಣ ಕಟ್ಗಿನ ಆರಿಸಿ ಬರ್ರಿ. ಇಲ್ಲಿರ ನಾಟಿಗಿನ ಮಿಡ್ತೆ ಕಡಿತಾವ, ಅವನ್ನ ಎಲ್ಲ ಕಡ್ದಾಗೆ ಮಾಡ್ತಾವ. ನಾನು ಹೊತ್ತಾಗೈತಿ, ಈಗ ನಾಳೆಗೆ ಹೋಗ್ತೀನಿ. ಸಂಜೆನಾಗ ಯಾರನ್ನಾರ ಇನ್ನೊಬ್ಬರನ್ನ ಕೇಳ್ಕೊಂಡು ನಾನು ಕೂಡ ಜೋಡು ಮಾಡಿಕೊಂಡು ನಾಳೆ ಹೋಗಿ ಅದನ್ನು ಕಟ್ಟಿಗೆ ಆರಿಸಿ ಬರ್ತೀನಿ. ನೀನು ಊರಿಗೆ ಹೋಗಿ ಅವ್ವಾರ ಊರಿಗೆ ಹೋಗಿ ಹುಡುಗರನ್ನ ಕರ್ಕೊಂಬ. ಅವ್ರನ್ನ ಬರ್ತಾರ ಬಿಡ, ಅವ್ರ ಬರ್ತಾರ, ಈಗೇನು ಅವ್ರದ್ದು ಅರ್ಜೆಂಟ್ ಇಲ್ಲ. ಮೊದಲು ಕಟ್ಟಿಗೆ ಆರ್ಸಕ್ಕೆ ಹೋಗು. ಇವ ಬರೀ ತಂದಾಗ ಹೇಳ್ತಾನ, ನಮ್ದೇನು ಕೇಳೋಂಗನಿಲ್ಲ, ಬರೀ ಹೊಲ್ದಾನ ಹಾರೆ ಮನೇನು ಹಾರೆ ಅಂತ ಹಾರೆ ಅಂತ ಬಡ್ಕೋತಾನ. ಒಂದು ಊರು ಕೇರಿಗೆ ಹೋಗಾವಲ್ಲ, ಒಂದು ಮಂದಿ ಮಕ್ಕಳ ನಾವಲ್ಲ. ಈಗ ಮಕ್ಕಳು ಊರಿಗೆ ಹೋಗ್ಯಾವು, ಸೂಟಿಗೆ ಕರ್ಕೊಂಬ ಅಂದ್ರೆ ಅದನ್ನ ತಲೆಯಾಗ ಹಾಕೋವಲ್ಲ, ನಾ ಹೊಲಕ್ಕೆ ಹೋಗ್ಬೇಕಂತ. ತನ್ನಗ ನಾ ಹೊಲಕ್ಕೆ ಹೋಗ್ಲಿಲ್ವ, ಹೋಗಿ ಕಟ್ಟಿಗೆ ಆರಿಸಿ ಬರಲಿಲ್ಲ. ಇನ್ನು ಹೆಸರು ಹುಟ್ಟಾಕತ್ತ. ಅಯ್ಯ ಗಿರಿಜಾ, ನೀ ಇಲ್ಲಿ ನೀರು ಹಿಡ್ಕೊಂತ ಕುಂತೀಯನ? ಹಂಗಾರೆ ಇನ್ನೂ ಚಾಪ ಏನು ಮಾಡಿಲ್ಲ? ಇಲ್ರಿ ಅತ್ತಿ, ಭಾಳತ್ತಾತ್ರಿ. ನಾ ಎದ್ದು 7 ಗಂಟೆಗೆ ನಳ ಬರ್ತಾವಂತಂದು ಇವತ್ತು 6ಕ್ಕೆ ಎದ್ದೇನ್ರಿ. ಎದ್ದು ಅಂಗಳ ಬಗ್ಲ ಮಾಡಿ ಹೊಸಲ ಪೂಜೆ ಮಾಡಿ ಒಳಗೆ ಹೋಗಿ ಒಲಿ ಸಾರಿಸ್ಕೊಂಡು ಅಷ್ಟು ನೀರು ಕಾಸಿ ಚಾ ಕಾಸಿ ಬಂದೇನ್ರಿ. ಬಂದು ಇಲ್ಲಿ ಪೈಪ್ ಹಚ್ಚಾಕತ್ತೇನ್ರಿ. ಮತ್ತು 7ಕ್ಕೆ ಬರ್ತಾವಲ್ರಿ ನಳ. ನೀವು ಬಿಸಿನೀರು ತೊಗೊಂಡು ಹಲ್ ತಿಕ್ಕೊಂಡು ಚಾ ಕೊಡೋದು ಬರೋರಿ ಆತ ಬಿಡಿ. ನಳ ಹೋಗು ಮಾಟ ನೀರು ಹಿಡ್ಕೊಂತ ನಿಂದಿರ್ತೀವಿ ಬಿಡ ನೀನು. ಮಾತ್ರ ಅತ್ತಿ ಪೈಪ್ ಬಿಟ್ಟು ಹೋದ್ರೆ ಇಲ್ಲೇ ಬ್ಯಾರಲ್ಲು ತುಂಬುದಿಲ್ರಿ. ಹೋಗೋಗಿ ನನಗೊಟ್ಟು ಚಾ ತರೋಗು, ನಾನು ನೀ ಬರೋ ಮಾಟ ಪೈಪ್ ಹಿಡ್ಕೊಂಡು ನಿಂದಿರ್ತಾನೆ. ರೀ ಯಾರಿದ್ದಿತ್ರಿ ಅದು ಮುಂಜಾನೆ ಕಾಸಿದ್ದು ಚಾ, ಹೋಗಿ ಗ್ಯಾಸಿನ ಮ್ಯಾಗ ಬಿಸಿ ಮಾಡ್ಕೊಂಬರ್ಲ ನಿಮಗೆ? ಬಿಸಿ ಮಾಡ್ಕೊಂಡು ಬಾ. ಅಲ್ಲೇ ನಳ ಹಿಡಿಯಲ್ಲೇ ನಿಂತ್ರೆ ಇನ್ನು ನಾ ನೀರು ಸಾಕಾಗೋ ಮಟ್ಟ, ನಳ ಬಂದಾಗೋ ಮಟ್ಟ ನೀರು ಹಿಡಿದಕ್ಕತ್ತವ. ಇವ ಅದಕ್ಕೆ ಇಲ್ಲೇ ಬನ್ನಿ ಬಾಗಲಾಗ ನಾನು ಯಾಕೇನಾರ ನಾನು ಅದ್ರ ಚಾ ಕೊಟ್ಟರೆ ಕುಡಿತೇನೆ. ಇಲ್ಲಿರ ಇವ್ರ ಮನೆಗೆ ಹೋಗ್ತೇನೆ. ಅಯ್ಯ ಅತ್ತಿ, ಇಲ್ಲಿ ಬಂದು ಕುಂತೀರಿ? ನಾನು ಚಾ ಬಿಸಿ ಮಾಡ್ಕೊಂಡು ಬಂದು ನಿಮ್ಮನ್ನ ಹಿತ್ತಲಾಗೆಲ್ಲ ನೋಡಿ ಹುಡುಕಾಡಿ ಇಲ್ಲಿ ಬನ್ನಿರಿ. ಮತ್ತು ನೀರಿಂದ ಪೈಪ್ ಎಲ್ಲಿ ಬಿಟ್ರಿ? ಬ್ಯಾರಲ್ನಾಗಿಟ್ರಿ ಎಲ್ಲಿಟ್ರಿ ಹೇಳ್ರಿ? ಇವ ತುಂಬಿ ಯಾರಕತ್ತೈತೆ, ಏನು ಕಡೆಯಲ್ಲಿ ಬಿದ್ದೈತಿವ? ನಾನು ಹೋಗಿ ನೀರು ಹಿಡ್ಕೊತೇನವ. ಇವ ಅದು ಈಕಿ ಕಮಲವ್ವ ಬಾ ಅಂತ ಹೇಳಿದ್ಲ ನನಗೆ ಮುಂಜಾನೆ. ಆಗ ಇದನ್ನು ಮಾಡೋದೈತಿ ಅಂತ ನನಗೆ ದ್ಯಾಸಕ್ಕೆ ಇದ್ದಿದ್ದಿಲ್ಲ. ಈಗ ನೆನಪಾತ, ಅದಕ್ಕೆ ಆಕಿ ಮನೆಗೆ ಹೊಂಟೇನಿ. ತಗೋ ಚಾ ಒಲ್ಲೆ ನಾನು ಬೆಚ್ಚಗೆ ಮಾಡ್ಕೊಂಡು ಬಂದು ಅಲ್ಲೇ ಕಿಟಕಿಯಾಗ ಇಟ್ಟೇನ್ರಿ. ಕುಡ್ದಾರ ಹೋಗ್ಬರ್ರದ ಒಲ್ವಾ ನೀನ ಕುಡಿ. ಇದೊಂದ್ಸಲ ನಾವು ಅಲ್ಲೇ ಓಕೆ ಅಂತ ತಗೋಣ. ನೀರು ಹಿಡ್ಕೊಂಡು ಸಾವಕಾಶ ಅಡುಗೆ ಪಡಿಗೆ ಮಾಡುವಂತೆ. ಈಕಿ ನಮ್ಮ ಅತ್ತಿ ಸಣ್ಣ ಹುಡುಗಿ ಆಗಿದ್ದಾಳ. ಆ ಚಾ ತನಗ ಚಾ ಬಿಸಿ ಮಾಡ್ಕೊಂಡು ಬರಕ್ಕೆ ಹೋಗ್ಯ. ನಾನು ಪೈಪ್ ಬಡ ಅಲ್ಲಿ ಇಟ್ಟು ಇಲ್ಲಿ ಬಂದು ನೋಡೋರು ಇವ. ಹಿಂಗಾದ್ರೆ ನೀರು ಸಾಕಾಗ. ಗಿರ್ಜಕ್ಕ, ನಿಮ್ದೊಟ್ಟು ನೀರಿಗೆ ಹಚ್ಚೋದು ಮೋಟ್ರ್ ಕೂಡ ನಮ್ಗೆ ನೀರು ಸಾಕಾಗಲ್ಲ. ನೀರು ಜಗ್ಗಲ್ದು ಸಾಕಾಗಲ್ಲ. ಮನೆ ಸರಿ ಬಂದಾಗ ನೀರು ಸಾಲೇ ಇಲ್ಲ. ಅಟ ಮೋಟ್ರ್ ಕೂಡ ಎಲ್ಲಿ ಮೋಟ್ರ್ ಕೊಡಲಿಲ್ಲಪ್ಪ. ನಮ್ಮ ಮನ್ಯಾಗ ಯಾರು ನೀರು ಹಿಡಿಯಾರನಿಲ್ಲ. ನಮ್ಮ ಹಿರಿಯನು ನೀನ ಹಿಡ್ಕೊ ಅಂತೇಳಿ ಹೊಲಕ್ಕೊಂದು ಏನು ಹಾಕಸಡ್ವಾನು. ನಮ್ಮ ಅತ್ತಿ ಹಂಗಾರ ಚಾನ ಆಕಿಗೆ ಬಿಸಿ ಮಾಡ್ಕೊಂಬರಕ್ಕೆ ಹೋಗೇನ್ಲಿ. ನಾನು ಚಾ ಕುಡಿತೀನಿ ಅಂದು ಅಲ್ಲ. ನಾನು ಒಳಗೆ ಅಡುಗೆ ಮನೆಗೆ ಹೋಗಿ ಚಾ ಬಿಸಿ ಮಾಡಿ ಹಾಕ್ಕೊಂಬರೋ ಮಟಾರ ನಿಂದಿರ್ಬೇಕಿಲ್ಲ. ಬಡ ನೀಲಿ ಬ್ಯಾರಲ್ಲಿಗೆ ಒಂದು ದಾರ ಕಟ್ಟಿ, ಪೈಪಿಗೆ ದಾರ ಕಟ್ಟಿ ಕೊಕ್ಕಿಗೆ ಸಿಗಿಸಿ ಬ್ಯಾರಲ್ನಾಗಿಟ್ಟು ಇಲ್ಲಿ ಹೊರಗೆ ಬಂದಾಳ. ನಾನು ಹಿತ್ತಲಾಗಿ ಚಾದ ಕಪ್ ಹಿಡ್ಕೊಂಡು ಎಲ್ಲ ಹುಡ್ಕೊಂಡು ಈ ಬಾಗಲಾಗ ಬಂದ್ರೆ ಇಲ್ಲಿ ಬಂದು ಚಪಲ ಹಾಕೊಳಕತ್ತಿದ್ರು. ಚಾ ಕುಡಿ ಬರ್ರಿ ಅತ್ತಿ ಅಂದ್ರೆ ಇಲ್ವಾ ನನಗೆ ಕಲ್ಲವ್ವ ಬಾ ಅಂತ ಹೇಳಿದ್ಲು. ತಡಿ ಮುಂಜಾನೆ ಆಗ ಅವ್ರ ಮನೆಗೆ ಹೋಗ್ಯ ನಾ ಏನು ಅಲ್ಲೇ ಅಂತಂದು ಹಾದ್ಲು. ಒಳ್ಳೆ ಏನು ಮಾಡೋದು ಈಗ? ಹಂಗಾರೆ ಯಾರೂ ಇಲ್ಲ ಬಿಡಿ. ಈಗ ಯಾರೂ ಇಲ್ಲವಾ, ನಾನು ಮೋಟ್ರ್ ಹಚ್ತೀನಿ ಅಂದ್ರೆ ಲಗು ಸಾಕಾಕವ, ಹೊರೆ ಆಕತಿ. ಇನ್ನೊಂದು ಅರ್ಧ ತಾಸು ಬಿಟ್ಟು ಬಂದು ಒಯ್ಲೇವಾನೆ ನಮ್ಮ ಅತ್ತಿ ಬರಗೋಳದ ಬಂದು ಕೊಟ್ಟು ಹೋಗಿ ನೀರು ಹಿಡ್ಕೊಂಡು. ಅಷ್ಟು ಮಾಡಂಗಾರ. ಏನು ಸುವರ್ಣ, ಯಾರ ಟೀಚರ್ ಮನೆಗೆ ಕೆಲ್ಸಕ್ಕೆ ಹೋಗ್ಬೇಕಂದಿದ್ದೆಲ್ವ? ಬಂದೇನ? ಬಂದ್ನೆಲ್ಲ ಅಲ್ಲಿ ತಕ್ಕ ಮುಂಜಾನೆ ಹೋಗ್ಯಾನಿ. ಅವ್ರ ಮನೆಗೆ ಎದ್ದಾಕೆ ಹೋಗ್ಯಾನಿ. ಹೋಗಿ 7 ಗಂಟೆಗೆ ನಳ ಬರ್ತಾವಲ್ಲ, ಅವ್ರ ಮನ್ಯಾಗ ನೀರು ಹಚ್ಚಿ ಮತ್ತು ಆಕಿ ಡೆಬ್ಬಿ ಕಟ್ತಾಳಲ್ಲ, ಆಕಿ ರೊಟ್ಟಿನ ಅನ್ನತ್ತಾಳ. ಈ ಡಾಕ್ಟ್ರ್ ಮನೆ ಟೈಮು ಅದಾಗೈತಿ, ಇವ್ರ ಮನೆ ಟೈಮು ಅದಂಗೆ ಆಗೈತಿ. ಡಾಕ್ಟ್ರ್ ಮನೆಗೆ ಫೋನ್ ಹಚ್ಚೀನಿ. ಆಕೆ ಅಮ್ಮಾರು ಏನಂದ್ರೆ ಇವತ್ತು ಒಟ್ಟು ಹೋಗೋದು ಲೇಟ್ ಆಯ್ತು ತಗೋ, ಅವ್ರದ್ದು 9 ಗಂಟೆಗೆ ಹೋಗ್ಕಾನಂದ್ರೆ. ಅದಕ್ಕೆ ಟೀಚರ್ ಮನ್ಯಾಗ 7ಕ್ಕೆ ನಾ ಹೋಗಿ ಒಂದು 8 ಚಪಾತಿ ಮಾಡಿ ಅವ್ರಿಗೊಟ್ಟು ನೀರು ಹಿಡಿದಿಟ್ಟು 8 ಗಂಟೆ ಸುಮಾರು ಡಾಕ್ಟ್ರ್ ಮನೆಗೆ ಹೋಗಿ ಅವ್ರಿಗೊಟ್ಟು ಮಾಡಿಟ್ಟು ಬನ್ನಿ ನೋಡುವ. ಇನ್ನು ನನ್ನ ಮನೆಯಂದು ಎಲ್ಲ ಹಾರೆ ಹಂಗೆ ಹಗಲೆಲ್ಲ ಮಾಡ್ಕೋಬೇಕು. ಇನ್ನು ನೀರು ಹಿಡ್ಕೋಬೇಕು. ಇನ್ನು ನೀರು ಬಂದದಕ್ಕನ ಸರಕ್ಕನ ಬಂದೇನಿ. ಹೇಳಿನಿ ಅವ್ರಿಗೆ ಅಂಟಿಯಾರ ಮಧ್ಯಾಹ್ನದಾಗಾರ ಸಂಜೆ ಮುಂದಾರ 1 ತಾಸು ಬಂದು ಮಾಡಿಕೊಟ್ಟು ಹೋಗ್ಯಂತ ತಗೋರಿ, ನೀರು ಬಂದವು, ನೀರು ಹಿಡ್ಕೋತಾನೆ ಅಂತ ಹೇಳಿ ಬನ್ನಿ ಅವ್ರಿಗೆ.
ಚಲೋ ಆತು ಬಿಡು. ಮೊದಲ ನೀರು ಹಿಡ್ಕೊಂಡು ಹೋಗು. ನೀರಿಂದ ಎಲ್ಲ ಇರೋದು ನೀರಿದ್ರನ ಎಲ್ಲ ಹಾರೆ ಆಕತ್. ನೀರಿಲ್ಲಿರ ಏನು ಮಾಡೋದು ಬೇಕಾರ ಮತ್ತು ಎಲ್ಲ ಹಾರೆ ಆಗಿಂದ ಒಂದು ತಾಸು ಹೋಗಿ ಬರುವಂತೆ ಚಲೋ ಮಾಡಿದಿ ಆತು. ಡಾಕ್ಟ್ರ್ ಬಾಯಿ ರೊಕ್ಕ ಕೊಟ್ಲನ ನಿನಗೆ? ಮಾತಾಡಿ ಏನಿಲ್ಲ, ಮಾತಾಡಿ ಹೋಗ್ಬೇಕಲ್ಲ, ಹಂಗೆ ಹೋಗೋಕೋಬೇಡದು. ಅದಲ್ಲೇ ಆಕಿ ಅಲ್ಲೇ ಇದ್ಲು ಅಂತ ಆಕಿಗೇನ 1100 ರೂಪಾಯಿ ಕೊಡ್ತಿದ್ಲಂತ. ನಂಗೆ 1500 ಕೊಡ್ತೇನೆ ಅಂದಾಳ. ಕೊಟ್ರೆ ಬೇಸಕ್ಕತಿ. ಅದ ಗುಂಪು ತುಂಬಾಕತಿ. ನನಗೆ ಸಂಗಿನ ಸಾಲ ತುಂಬ. ಮನ್ಯಾಗೂ ಗಂಡು ಮಕ್ಕಳು ಅಂತಾರ ಸುವರ್ಣಿ ಒಂದಿನ ಮನೆಯಾಗಿಲ್ಲ, ಹೊಲ್ದಾನ ಹಾರೆ ಆಗಿನ ಮತ್ತು ಮನೆ ಕೆಲಸ ಕೊಂಟೈತಿ ಗುಂಪಿನ ಸಾಲ ಹಾರ್ಯಾಕ. ಈ ಸೋಳೆ ಮಗ ಅಲ್ಲೇ ಇಲ್ಲೇ ಕುಡ್ದು ಬೀಳ್ತಾನ. ಆಕಿ ಕುಡಿಯಾಕ ರೊಕ್ಕ ಕೊಡಂತ ನ್ಯಾಯ ಮಾಡ್ತಾನ ಅಂತ ಗಂಡು ಮಕ್ಕಳು ಬೇಯಾಕತ್ತಿದ್ದು. ಹೋಲ್ ಬಿಡು ಸುವರ್ಣಿ, ಈಗ ಒಂದಾರ ಸಾಲ ಮುಟ್ಸಿದೇನಿಲ್ಲ, ಎಷ್ಟು ತುಂಬುದೈತಿ ಇನ್ನು. ಇದ್ರಾಗಲೇ ನಮ್ಮ ಗುಂಪಿನಾಗ CIF ಸಾಲ ಅಂತ 25,000 ರೂಪಾಯಿ ತೆಗೆಸ್ಕೊಂಡಿದ್ವಿ. 2 ವರ್ಷ ಆಗಿತ್ತು. ಅದು ತಿಂಗಳ 1200 ಚಿಲ್ಲರ್ ತುಂಬುದಿತ್ತವ. ಅದನ್ನು ಮೊನ್ನೆ ಏಪ್ರಿಲ್ ತಿಂಗಳದಾಗ ಮುಟ್ಟೈತೆ. ಅದು ಇನ್ನೊಂದು ಬ್ಯಾಂಕಿಂದು ಉಳ್ದೈತಿ. ಬ್ಯಾಂಕಿಂದು ತಿಂಗಳ 2500 ರೂಪಾಯಿ ತುಂಬಬೇಕು. ಅದು 1 ವರ್ಷ ಆತು. ಇನ್ನೊಂದು ವರ್ಷ ಐತಿ. ಅದನ್ನೊಂದು ತುಂಬಿನಿ ಅಂದ್ರೆ 2 ಸಾಲ ಮುಟ್ತಾವ. ಆಗ ನಾನು ಯಾವುದು ಚಿಂತಿಲ್ಲ. ಇಷ್ಟು ಬಡ್ಕೊಂಡು ದುಡಿದು ಕೆಲಸ ಇಲ್ಲ. ನಮ್ಮವ್ವಾರು ಬೈಯಾಕತ್ಬಿಟ್ರು, ನಿನಗೆ ಎದಕ್ಕೆ ಬೇಕಾಗಿತ್ತು ಸಂಘನ್ಯಾಗ ಸಾಲ ಪಾಲ ಮಾಡೋದು ಅಂತ. ಹೌದು, ಮತ್ತು ತ್ರಾಸ ಆಕತ್ತಲ್ಲ. ಈಗ ನೋಡು ಬ್ಯಾಸಿಗೆ ಹೊಲ್ದಾಗ ಹಾರೆ ಇಲ್ಲ ಅಂದ್ರೆ ನಾವೆಲ್ಲರೂ ಮನೆಯಾಗದೇವಿ. ನೀ ಬಡ್ಬಡ್ಕೊಂಡು ತುಂಬು ಅದಾವ ಅಂತಂದು ಹುಡುಕ್ಯಾಡ್ಕೊಂಡು ಹಾರೆಕ ಹೊಂಟಿ. ಮತ್ತು ಅವ್ರಿಗೆ ತಾಯಿಗಳಿಗೆ ಜನ್ಮಕ್ಕೆ ನೀ ನಿಗ್ರಹ ಮಾಡ್ಕೊಂತಿ ಅಂತ ಬೈತಾರ. ಆದರೂ ನಿಮ್ಮ ಅವ್ವನ ಕೊಟ್ಟಾಳ ಬಿಡವ. ಎಲ್ಲ ಅಲ್ಲಿಂದ ಕೊಟ್ಟು ಕಳ್ಸ್ಯಾಳ. ಹಿತ್ತಲ ಹೊಲ್ದಾನ ಒಂದಿಟ್ಟು ಕಮ್ಮಂದು ಹರಿಪಲ್ಯವು, ಕಿರಕ್ ಸಾಲಿ, ಪುಂಡಿ ಪಲ್ಯ ಎಲ್ಲ ಅವ್ರಿಕಾಯಿ ತುಸಕಾಯಿ ಪಲ್ಯ ಕೊಟ್ಟು ಕಳಿಸ್ತಿಲ್ಲ ನಿನಗಕ್ಕೆ. ಮತ್ತು ರೇಷನ್ ಹಾಕಿ ಸಾಲೋದಿಲ್ಲ ಅಂತಂದ್ರೆ ರೇಷನ್ ಹಾಕಿದ್ವಿ. ಕೊಟ್ಟಾರ ಇಲ್ಲಿ ಮಾಟ ಎಲ್ಲ ಕೊಟ್ಟು ನೆಡ್ಸ್ಯಾರವ. ಇಲ್ಲಿ ತನ ತಮ್ಮನ ಹೆಂಡ್ತಿ ಬಂದಿರ್ಕಿಲ್ಲ, ನಮಗೂ ಚಿಂತಿದ್ದಿದ್ದಿಲ್ಲ. ಈಗ ನಮ್ಮ ತಮ್ಮನ ಹೆಂಡ್ತಿ ಬಂದ್ಲು, ನಮ್ಮವನು ಇನ್ನು ಕೊಡೋದಿಲ್ಲ ಏನು ಅಂಬದು ನಾವು ಮಾಡ್ಕೋಬೇಕಿನ್ನ. ಅವ್ರಿಗೆ ಅಂತಂಬ್ರಿ ಅಂದ್ರೆ ಬಂದಿಂದ ಅವ್ರ ಬಾಳೆ ಅವ್ರಿಗೆ ಹತ್ತೈತಿ. ಒಬ್ರು ಬಾಳೆಕ ಒಬ್ರು ಯಾರನ್ನು ನೆಚ್ಚಿ ಬಾಳೆ ಮಾಡಬಾರ್ದು. ಆದರೂ ನೀನು ಗದಿವಾನೆ. ಮತ್ತು ಈಕಿ ಶಾನ್ಯಾಕಿದಾಳ. ಗುಂಪನ್ಯಾಗ ಸಾಲ ಮಾಡಿ ಆಕಿನ ಕೀಡು ಮಾಡಿಲ್ಲಲ್ಲ. ಆಕಳ ತೊಗೊಂಡು ಆಕಳದ ಮನ್ಯಾಗ ಹೈನಾತು. ತಿಂಗಳಿಗೆ ಹಾಲು ಹಾಕ್ಕೊಂತ ಬಂದರು. ಆದರೆ ಅದು ಗಂಡು ಮಗ ತಿಳ್ಕೊಬೇಕು, ಹಾಳಾಟಿ ಮಾಡಬಾರ್ದು, ಕುಡಿದು ಬಿಡಬೇಕು. ಅಂದ್ರೆ ತಮಗೆ ಚಲೋ ಆಕತಿ. ಯವ್ವ ಹೊಕ್ಕಿನವ ನಾನು ನಿನ್ನಂತೇಲೆ. ನಾನು ನೀರಿಂದ ಮೋಟ್ರ್ ಕೇಳಕ್ಕೆ ಬಂದು ಇಲ್ಲೇ ಮಾತು ಹೇಳ್ಕೊತ ನಿಂತೆ. ನಮ್ಮ ಮಾಯಿ ಬೈತಾಳವ. ನೀರು ಹಿಡಿದು ಕಟ್ಬೇಕಾರೆ ಹೊರಗಿನ ಬರ್ತೇನೆ. ಅಯ್ಯೋ ಸುವರ್ಣಿ, ಬ್ಯಾರಲ್ನ್ಯಾಗ ಪೈಪ್ ಇಟ್ಟು ಬಂದು ನಿಮ್ಮ ಕೂಡ ಮಾತು ಹೇಳ್ಕೊತ ನಿಂತ ನೋಡಿ. ಹೊಕ್ಕಿ ನಾನು ನೀರ್ಗಿರ ಸಾಲಿರ ನಮ್ಮ ಹಿರಿಯ ನಾನು ಬೈದನೆಲ್ಲ ನುಗ್ಗ ಬೈತಾನೆ. ಅಯ್ಯೋ ಸುವರ್ಣಿ, ಬ್ಯಾರಲ್ನ್ಯಾಗ ಪೈಪ್ ಇಟ್ಟು ಬಂದು ಇಲ್ಲಿ ಮಾತು ಹೇಳ್ಕೊತ ನಿಂತ ನೋಡಿ. ಲಕ್ಷಣ ಇಲ್ಲ, ನಾ ಏನು ತಕ್ಕಿದ್ದೀನಿ. ಹೊಕ್ಕೇಂತ ನಾನು ನೀರು ಹಿಡಿಬೇಕಂತ ಮನೆಗೆ ಬಂದಾಕೆಲ್ಲ ಕೆಲಸದ ಮನೆಯಾಗಿಂದ ನಾನು ಹೋಕ್ಕೇನೆ.